ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಚಿಕ್ಕಂದಿನಲ್ಲಿ ನಮಗೆ ಏನು ಗೊತ್ತಿರೋದಿಲ್ಲ. ಆದರೆ ದೊಡ್ಡವರಾಗುತ್ತಿದ್ದಂತೆ ಹೊಸ ಹೊಸ ವಿಚಾರಗಳು ತಿಳಿಯುತ್ತಾ, ಅನುಭವಗಳಾಗುತ್ತಿದ್ದಂತೆ, ವಿದ್ಯೆ ಕಲಿಯುತ್ತಿದ್ದಂತೆ ನಮ್ಮಲ್ಲಿ ವಿಚಾರ ಶಕ್ತಿ ಬೆಳೆಯುತ್ತೆ. ಕಲಿತ ತಿಳಿದ ಆದ ಅನುಭವದ ನೆನಪಿನಲ್ಲಿ ಯಾವುದು ಸರಿ ಯಾವುದು ತಪ್ಪು ಎನ್ನುವುದನ್ನು ನಿರ್ಧರಿಸುವ ಸಾಮರ್ಥ್ಯ ನಮಗಾಗತ್ತೆ. ಮನುಷ್ಯರಿಗೆ ಮಾತ್ರ ದಕ್ಕಿದ ಅದ್ಭುತವಾದ ಒಂದು ವರ ಅದು. ಆದರೆ ಎಲ್ಲವನ್ನೂ ಸರಿಯಾಗಿಯೇ ತಿಳಿದು ನಾವು ಬೆಳೆದು ಬಂದಿರುವುದಿಲ್ಲ. ಸರಿಯಾದ ವಿಚಾರಗಳು, ಕಲ್ಪನೆಗಳು, ಯಾರೋ ಹೇಳಿದ ಕೇಳಿದ ವಿಷಯಗಳು, ನಾವು ತಿಳಿದುಕೊಂಡ ತಪ್ಪಾದ ವಿಷಯಗಳು, ಸರಿ ಎಂದು ತಪ್ಪಾಗಿ ಭಾವಿಸಿರುವುದು, ತಿಳಿಯಬೇಕಾದನ್ನ ತಿಳಿಯದೇ ಇರುವುದು, ಸತ್ಯ ವಾಸ್ತವ ಮತ್ತು ವಿಜ್ಞಾನಕ್ಕೆ ಪೂರಕವಾಗಿರುವುದು, ಹೀಗೆ ಎಲ್ಲವೂ ಇರುತ್ತೆ. ಸೂಕ್ಷ್ಮ ಬುದ್ಧಿ ಇರುವವರಿಗೆ ಕಲಿತ ತಿಳಿದ ಪಡೆದ ಅನುಭವಗಳ ಆಧಾರದ ಮೇಲೆ ಸರಿ ಯಾವುದು ಎನ್ನುವುದು ತಾನಾಗೇ ಹೊಳೆಯುತ್ತೆ. ಅಂಥವರು ಹಿಂದೆ ನಡೆದದ್ದನ್ನು ಅವಲೋಕಿಸಿ ನೋಡುತ್ತಾ ಮುಂದೆ ನಡೆಯುತ್ತಾರೆ. ಅದರಲ್ಲಿ ತಾವು ಸರಿ ಎಂದು ತಿಳಿದುಕೊಂಡ ಆದರೆ ಸರಿಯಿಲ್ಲದ ವಿಚಾರಗಳು ಇದ್ದೇ ಇರುತ್ತವಲ್ಲ, ಆಗವರು ನಾವು ಸತ್ಯವೆಂದು ನಂಬಿದ್ದು ಕೂಡ ಕೆಲವೊಮ್ಮೆ ಸುಳ್ಳಾಗಬಹುದು ಎಂದು ನಂಬುತ್ತಾರೆ. ಇತರರು ಹೇಳಿದ್ದರಲ್ಲಿ ಕೂಡ ಸತ್ಯ ಇರಬಹುದು ಅಂತ ಮನವರಿಕೆ ಮಾಡಿಕೊಳ್ತಾರೆ. ಹಾಗಾಗಿ ಮನಸ್ಸಿನ ವಿಚಾರವೇ ಇಂದಿಗೂ ಎಂದಿಗೂ ಎಂದೆಂದಿಗೂ ಅತ್ಯದ್ಭುತವೇ. ಬನ್ನಿ, ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಮನಸ್ಸನ್ನು ಮುಕ್ತವಾಗಿಸುವುದು ಅಂದ್ರೇನು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಯಾವುದು ವಾಸ್ತವಕ್ಕೆ ಹತ್ತಿರವಾಗಿದೆ, ಯಾಕೆ ಹತ್ತಿರವಾಗಿದೆ ಎಂದು ಪರೀಕ್ಷಿಸಿಯೇ ನಂಬಬೇಕಾಗತ್ತೆ ಎಂದು ಯೋಚಿಸುವವರು ಹಲವರು. ಇಂಥವರನ್ನೇ ವಿಚಾರವಂತರು ಎನ್ನುವುದು. ಯಾಕಂದರೆ ಹೊಸ ವಿಷಯಗಳು ಒಳಗೆ ಬರಬೇಕಾದ್ರೆ ಅಲ್ಲಿ ದಾರಿ ತೆರೆದಿರಬೇಕು. ಅಂದರೆ ನಾವು ತಿಳಿದ ನಂಬಿದ ವಿಚಾರಗಳಿಗೆ ಹೊರತಾದ ಮತ್ತೊಂದು ವಿಚಾರ ಎದುರಾದರೂ ಅದರಲ್ಲೆಷ್ಟು ಸತ್ಯ ಇದೆ, ಸತ್ವ ಇದೆ ಎಂದು ಯೋಚಿಸಿ ನಾವು ನಂಬಿದ್ದರ ಹೊರತಾಗಿ ಆ ವಿಚಾರವನ್ನು ನಮ್ಮೊಳಗೆ ಬರಲು ಅನುವು ಮಾಡಿಕೊಟ್ಟು ಅದರಲ್ಲೇನಿದೆ ಎಂದು ಮನಸ್ಸಿಗೆ ಗೋಡೆ ಕಟ್ಟಿಕೊಳ್ಳದೆ ನೋಡುವ ಶಕ್ತಿಯನ್ನು ಬೆಳೆಸಿಕೊಳ್ಳುವುದೇ ವಿಚಾರವಂತಿಕೆ. ಆಗ ನಾವು ತಿಳಿದಿದ್ದೇ ಸತ್ಯವಲ್ಲ, ಸತ್ಯ ಏನು ಎನ್ನುವುದು ದೃಢಪಟ್ಟ ಮೇಲೆ ಅದನ್ನು ನಂಬುತ್ತೇನೆ ಎನ್ನುವ ಗಟ್ಟಿ ಚಿಂತನೆ ನಮ್ಮದಾಗತ್ತೆ. ವಿಚಾರಗಳಿಗೆ ತೆರೆದುಕೊಳ್ಳುವ ಇಂತಹ ರೀತಿಯನ್ನೇ ಮುಕ್ತ ಮನಸ್ಸು ಎನ್ನುವುದು. ಆಗ ನಾವು ತಿಳಿದುಕೊಂಡಿದ್ದರಲ್ಲಿ ಸತ್ಯ ಎಷ್ಟು, ವಾಸ್ತವಾಂಶ ಎಷ್ಟು ಎನ್ನುವುದು ನಮಗೆ ತಿಳಿಯುತ್ತಾ ಹೋಗುತ್ತೆ. ಎಲ್ಲಿ ಅಂತಹ ಮುಕ್ತ ಮನಸ್ಸಿದೆಯೋ ಅಲ್ಲಿ ಜ್ಞಾನವು ಕೂಡಿಕೊಳ್ಳುತ್ತೆ. ಇಲ್ಲ, ನನಗೆ ಅದು ಬೇಡ, ನಾನು ನಂಬಿದ್ದೆ ನನಗೆ ಸಾಕು ಎಂದರೆ ನಾವು ಒಂದು ಹೆಜ್ಜೆ ಮುಂದುವರಿಸಲು ಆಗದೆ ಇದ್ದಲ್ಲೇ ಇದ್ದು ಬಿಡ್ತೇವೆ. ಅಜ್ಞಾನದ ವಶಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ತೇವೆ. ಜ್ಞಾನ ದೂರ ಉಳಿಯುತ್ತೆ. ದೇವರು, ಧರ್ಮ, ಶಾಸ್ತ್ರ, ಸಂಪ್ರದಾಯ ಇತ್ಯಾದಿ ವಿಷಯಗಳಲ್ಲಿ ಬಹಳಷ್ಟು ದ್ವಂದ್ವಗಳಿವೆ, ಬಾಲಿಶ ವಿಚಾರಗಳಿವೆ, ನಂಬಿಕೆ ಅಪನಂಬಿಕೆಗಳಿವೆ, ವಾಸ್ತವ ಅವಾಸ್ತವಗಳಿವೆ, ಸತ್ಯ ಅಸತ್ಯಗಳಿವೆ. ಇವುಗಳಲ್ಲಿ ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು ಎನ್ನುವುದು ತಿಳಿಯದೆ ಅವರವರು ನಂಬಿದ್ದು ಅವರವರಿಗೆ ಎಂದು ನಂಬಿಕೆಯ ಹೆಸರಲ್ಲಿ ಹೇಗೋ ಎಲ್ಲವನ್ನೂ ನಿಭಾಯಿಸಿಕೊಂಡು ಹೋಗ್ತಿದ್ದೇವೆ. ಮುಕ್ತ ಮನಸ್ಸಿದ್ದರೆ ಯಾವುದೇ ಶಾಸ್ತ್ರ, ಸಂಪ್ರದಾಯ, ದೇವರ ಪೂಜೆ ಇತ್ಯಾದಿಗಳು ಯಾಕೆ ಹೇಗೆ ಬೆಳೆದು ಬಂದುವು ಎನ್ನುವುದನ್ನು ಅರಿಯಲು ಸಾಧ್ಯವಾಗುತ್ತೆ. ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿದಾಗ ಸತ್ಯದ ಅರಿವು ಆಗುತ್ತೆ. ವಿಚಾರಗಳ ಹೊರತಾಗಿ ಜನರಿಗೆ ಸುಲಭದಲ್ಲಿ ವೇದ ಯಾವುದೇ ವ್ಯಕ್ತಿಯ ವಿಷಯವನ್ನು ಹೇಳುವುದಿಲ್ಲ. ಅರ್ಥವಾಗಲಿ ಎಂದು ಪುರಾಣಗಳಲ್ಲಿ ಕಥೆಗಳನ್ನು ಹೇಳಿದ್ದಾರೆಯೇ ಹೊರತು ಸತ್ಯ ಎಂದಲ್ಲ. ಕಥೆಗಳ ಆಕರ್ಷಣೆಯಲ್ಲಿ ಸತ್ಯ ಎಲ್ಲೋ ಮರೆಯಾಗಿ ದುಷ್ಟ ಕಲ್ಪನೆಗಳೇ ಹೆಚ್ಚಾಗಿ ಸೇರಿ ಹೋಗಿವೆ. ಇಲ್ಲೇ ನಮಗೆ ಮುಕ್ತ ಮನಸ್ಸಿನ ಅವಶ್ಯಕತೆ ಬರುವುದು. ಇಲ್ಲ, ನಮಗೆ ನಾವು ನಂಬಿದ್ದೆ ಸಾಕು ಎಂದಾಗ ಜ್ಞಾನ ಹಿಂದುಳಿಯುತ್ತೆ. ಯಾವುದು ಜ್ಞಾನ ಯಾವುದು ಅಜ್ಞಾನ ಎಂದು ಪೂರ್ವಾಗ್ರಹ ಮನಸ್ಸನ್ನು ತೊರೆದು ವಿಚಾರ ಮಾಡಿದರೆ ಸಾಮಾನ್ಯರಿಗೂ ಅದು ತಿಳಿದೇ ತಿಳಿಯುತ್ತೆ. ಸಾಮಾನ್ಯರಿಗೆ ವೇದದಲ್ಲಿರುವ ವಿಷಯಗಳನ್ನು ಅಂತೆಯೇ ಹೇಳಿದರೆ ಅರ್ಥವಾಗುವುದಿಲ್ಲ ಎಂದಲ್ಲ, ಅರ್ಥವಾಗುವಂತೆ ತಿಳಿಸಿ ಹೇಳಿಲ್ಲ ಎನ್ನುವುದೇ ಸರಿ. ಎಲ್ಲರಿಗೂ ಅದು ತಿಳಿಯೋದಿಲ್ಲ ಎನ್ನುವುದಕ್ಕೂ ವೇದ ಉತ್ತರ ಕೊಡುತ್ತೆ. ಆದರೆ ಸತ್ಯವನ್ನ ಬಿಟ್ಟು ಮತ್ತೊಂದನ್ನು ಹೇಳಿ ಅಥವಾ ತಿರುಚಿ ಹೇಳಿ ಎನ್ನುವುದಿಲ್ಲ. ಅಷ್ಟೇ ಅಲ್ಲ, ಆಳವಾಗಿ ವಿಚಾರ ಮಾಡಬೇಕಾದ ಸತ್ಯ ಎನಿಸುವ ಬಹುದೊಡ್ಡ ಸಂಗತಿಯೊಂದನ್ನು ವೇದ ನಮಗೆ ಹೇಳುತ್ತೆ. ನಿನ್ನ ಉನ್ನತಿಗೆ ಅವನತಿಗೆ ನೀನೇ ಕಾರಣ. ನಿನಗೆ ಇಹ ಪರಗಳೆರಡರಲ್ಲೂ ಉನ್ನತಿ ಹೊಂದಬೇಕೆಂದಿದ್ದರೆ ನೀನಲ್ಲದೆ ಮತ್ತೊಬ್ಬರು ಪ್ರಯತ್ನಿಸುವುದರಿಂದ ಸಾಧ್ಯವಿಲ್ಲ. ಜ್ಞಾನ ಪಡೆಯುವುದೊಂದೇ ಮುಖ್ಯ ಉದ್ದೇಶವಾಗಿರಲಿ ಎಂದು. ಅಂದರೆ ಸರಳವಾಗಿ ಹೇಳುವುದಾದರೆ, ನಮಗೆ ಹಸಿವಾದರೆ ನಾವೇ ಉಣ್ಣಬೇಕು, ಇನ್ನೊಬ್ಬರು ಉಂಡರೆ ಅದರಿಂದ ನಮ್ಮ ಹೊಟ್ಟೆ ತುಂಬುವುದಿಲ್ಲ. ಹಾಗಿರುವಾಗ ಸಾಮಾನ್ಯರಿಗೆ ಅರ್ಥವಾಗುವುದಿಲ್ಲ ಎಂಬ ಕಾರಣ ಕೊಟ್ಟು ಮತ್ತೊಂದನ್ನು ಹೇಳಿ ದಾರಿ ತಪ್ಪಿಸುವುದಕ್ಕಿಂತ ಸತ್ಯವನ್ನ ಹೇಳುವುದೇ ಉತ್ತಮವಾದದ್ದು. ವಿಶಾಲ ಎನಿಸಿದ್ದ ನಮ್ಮ ಪ್ರಪಂಚ ಹತ್ತಿರವಾಗುತ್ತಿದೆ, ಜ್ಞಾನ ಹೆಚ್ಚುತ್ತಿದೆ.
ಪುರಾಣಗಳಲ್ಲಿರುವ ವಿಚಾರಗಳು ನಮ್ಮೊಂದು ಜನಾಂಗ ಅಥವಾ ದೇಶಕ್ಕೆ ಸೀಮಿತವಾದದ್ದು. ಅದರ ಮೂಲಕ ನೋಡಿದ್ರೆ ಅತ್ಯುನ್ನತವಾದ ಆಧ್ಯಾತ್ಮ ವಿಚಾರ ಬೇರೆ, ವಿಜ್ಞಾನವೇ ಬೇರೆ ಎನಿಸುತ್ತೆ. 4 ದೇಶ ತಿರುಗಿ ಬಂದ ಇಂದಿನ ನಮ್ಮ ಪ್ರತಿಭಾವಂತ ಯುವ ಜನಾಂಗ ಅದರ ಬಗ್ಗೆ ಪ್ರಶ್ನೆ ಕೇಳಿದರೆ ನಮಗೆ ಉತ್ತರ ಕಷ್ಟವಾಗುತ್ತೆ. ಆದರೆ ವೇದದ ವಿಚಾರದಲ್ಲಿ ಹಾಗಾಗಲು ಸಾಧ್ಯವಿಲ್ಲ. ಪುರಾಣಗಳಿಂದಾದ ವೇದ ವಿಚಾರದಲ್ಲೂ ಅನುಮಾನಗಳು ಹುಟ್ಟಿಕೊಳ್ಳಲು ಕಾರಣವಾಗಿದೆ ಅಷ್ಟೇ. ಭಾಷೆಯನ್ನು ಹೊರತುಪಡಿಸಿದರೆ ಅದು ನಮ್ಮದಲ್ಲದ ಇತರ ದೇಶಗಳ ಜ್ಞಾನಿಗಳ ಬುದ್ಧಿಜೀವಿಗಳ ವಿಚಾರಕ್ಕೂ ಹೊಂದಿಕೊಳ್ಳಲೇಬೇಕು. ಎಲ್ಲರಿಗೂ ಅನ್ವಯಿಸುವ ವಿಚಾರಗಳಿಗೆ ಬದಲಾಗಿ ನಾವು ತಿಳಿದುಕೊಂಡ ವಿಷಯಗಳೇ ಸತ್ಯ ಎಂದುಕೊಂಡರೆ ನಾವು ಕಟ್ಟಿ ನಿಂತ ನೀರಿನಂತೆ ಇದ್ದಲ್ಲೇ ಕೊಳೆಯಬೇಕಾಗತ್ತೆ. ವ್ಯಕ್ತಿತ್ವ ವಿಕಸನ ಮತ್ತು ಜನರ ಮಾನಸಿಕ ಸುಖ ಸೌಖ್ಯಕ್ಕಾಗಿ ವಿಶ್ವ ಆರೋಗ್ಯ ಸಂಸ್ಥೆ 10 ಜೀವನ ಕೌಶಲ್ಯಗಳನ್ನು ಶಿಫಾರಸು ಮಾಡಿದೆ. ಆ ದೇಶ ಈ ದೇಶ ಎನ್ನದೆ, ಮಕ್ಕಳು ದೊಡ್ಡವರೆನ್ನದೆ ಇಡೀ ಮಾನವರು ತಿಳಿದುಕೊಳ್ಳಬೇಕಾದ ವಿಷಯಗಳವು. ನಾನಾ ದೇಶದ ಬಹಳಷ್ಟು ಜನ ತಜ್ಞರು, ಮನಃಶಾಸ್ತ್ರಜ್ಞರು, ಬುದ್ಧಿಜೀವಿಗಳು ಸೇರಿ ಮಾಡಿದ ಶಿಫಾರಸು ಅದು. ವಿಶೇಷವೆಂದರೆ ಅವುಗಳಲ್ಲಿ ಹೇಳುವ ವಿಷಯವೆಲ್ಲವೂ ವೇದಕ್ಕೆ ಪೂರಕವಾಗಿರುವುದೇ. ಅಂದರೆ ಜ್ಞಾನ ಎಲ್ಲೆಡೆಯೂ ಒಂದೇ, ಅದರ ಒಳತಿರುಳು ಅರ್ಥವಾದರೆ ನಮಗೂ ಸಮಾಜಕ್ಕೂ ಒಳ್ಳೆಯದು. 10,000 ಪದಗಳಿಗೆ ವಿಸ್ತರಿಸಬಹುದಾದುದನ್ನ ಸಂಕ್ಷಿಪ್ತವಾಗಿ ಕೇವಲ 10 ವಿಷಯಗಳ ಮೂಲಕ ಅದು ಪ್ರಸ್ತುತಪಡಿಸಿದೆ. ಹೀಗಾಗಿ ಅವುಗಳನ್ನು ಅಳವಡಿಸಿಕೊಂಡಷ್ಟು ನಾವೆಲ್ಲರೂ ಬೆಳೆಯುತ್ತಾ ಹೋಗಬಹುದು. 1ನೇದು ಸಮಸ್ಯೆಯ ಪರಿಹಾರ. ಯಾವುದೇ ಸಮಸ್ಯೆ ಚಿಕ್ಕದಿರಲಿ ದೊಡ್ಡದಿರಲಿ ಅದರ ಹುಟ್ಟು ಸ್ವರೂಪವನ್ನು ವಿಶ್ಲೇಷಿಸಿ ಅದಕ್ಕೆ ಯಾರು, ಯಾವ ಸನ್ನಿವೇಶ, ಯಾವ ಧೋರಣೆ ಕಾರಣವಾಯಿತು, ಯಾವ ಅಂಶಗಳು ಅವನ್ನ ಉಲ್ಬಣಗೊಳಿಸುತ್ತವೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದು. ಭಯ, ತಪ್ಪಿತಸ್ಥ ಭಾವನೆ, ಕೋಪ, ದುಃಖವನ್ನಾಗಲಿ ಪಡೆದೆ ಸಮಸ್ಯೆಯ ಪರಿಹಾರ ಮಾರ್ಗಗಳೇನು ಎಂದು ಚಿಂತಿಸುವುದು. ನಮಗೆ ಹೊಳೆಯದಿದ್ದರೆ ತಿಳಿದವರ ನೆರವನ್ನ ಕೇಳಿ ಕಾರ್ಯೋನ್ಮುಖರಾಗುವುದು. ಪರಿಹಾರವಿಲ್ಲದೆ ಸಮಸ್ಯೆ ಆದರೆ ಅದರೊಂದಿಗೆ ಹೊಂದಿಕೊಂಡು ಬದುಕುವುದನ್ನು ಕಲಿಯುವುದು. ಇನ್ನು 2ನೇದು ನಿರ್ಧಾರ ಮಾಡೋದು. ಜೀವನದುದ್ದಕ್ಕೂ ಪ್ರತಿದಿನ ಅನೇಕ ನಿರ್ಧಾರಗಳನ್ನು ಮಾಡಬೇಕು. ಮಾಡಬೇಕೇ ಬೇಡವೇ, ಯಾವುದನ್ನು ಆಯ್ಕೆ ಮಾಡಬೇಕು, ಯಾವ ದಾರಿಯನ್ನು ಹಿಡಿಬೇಕು, ಏನು ಗುರಿ ಇತ್ಯಾದಿ ಸಾಧಕ ಬಾಧಕಗಳ ಪಟ್ಟಿಯನ್ನು ಮಾಡಿ ಯಾವುದು ಹೆಚ್ಚು ಅನುಕೂಲಕಾರಿಯೋ ಯಾವುದು ಕಡಿಮೆ ಹಾನಿಕಾರಿಯೋ ಈ ನಿರ್ಧಾರವನ್ನು ಮಾಡಿ ಮುನ್ನಡೆಯುವುದು. ಇನ್ನು 3ನೇದು ವಿಮರ್ಶಾತ್ಮಕ ಆಲೋಚನೆ. ಪ್ರತಿಯೊಂದು ವಸ್ತು, ವಿಷಯ, ಸನ್ನಿವೇಶ, ಘಟನೆ, ಇತರರ ಸಲಹೆ, ಬುದ್ಧಿವಾದಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಚಿಂತನೆ ಮಾಡಲು ಕಲಿಯುವುದು. ಇತರರು ಹೇಳಿದ್ದನ್ನ ಸುಲಭವಾಗಿ ನಂಬದಿರುವುದು, ಜಾಹೀರ ಮೋಸ ಹೋಗದಿರುವುದು, ಆಡಂಬರ ಹೊರರೂಪಕ್ಕೆ ಮರುಳಾಗದಿರುವುದು. ಇನ್ನು 4ನೇದು ಸೃಜನಾತ್ಮಕ ಚಿಂತನೆ. ಹಳೆಯ ಧಾಟಿಯಲ್ಲಿ ಸೀಮಿತ ರೀತಿಯಲ್ಲಿ ಸಂಪ್ರದಾಯಬದ್ಧವಾಗಿ ಜಿಗುಟಾಗಿ ಚಿಂತಿಸುವ ಬದಲು ಸೃಜನಾತ್ಮಕವಾಗಿ ಪೂರ್ವಾಗ್ರಹ ಪೀಡಿತರಾಗದೆ ಮುಕ್ತವಾಗಿ ಆಲೋಚಿಸುವುದು. ಹೊಸ ವಿಧಾನ ಮಾರ್ಗಗಳ ಆವಿಷ್ಕಾರ ಮಾಡುವುದು. ಇನ್ನು 5ನೇದು ಪರಿಣಾಮಕಾರಿ ಸಂವಹನ. ಹೇಳಬೇಕಾದನ್ನ ಅಭಿಪ್ರಾಯ, ಅನಿಸಿಕೆ, ಪ್ರತಿಭಟನೆಗಳನ್ನ ನೇರವಾಗಿ ನಿಖರವಾಗಿ ಗೊಂದಲಕ್ಕೆಡೆಯಿಲ್ಲದಂತೆ ಹಾಗೆಯೇ ಕೇಳುವವರಿಗೆ ಕಸಿಬಿಸಿಯಾಗದಂತೆ ಮನಸ್ಸು ನೋಯದಂತೆ ಹೇಳುವ, ಬರೆಯುವ, ಅಭಿವ್ಯಕ್ತಿ ಮಾಡುವ ಕಲೆಯನ್ನ ರೂಢಿಸಿಕೊಳ್ಳುವುದು. ಇನ್ನು 6ನೇದು ವ್ಯಕ್ತಿಗಳೊಂದಿಗೆ ಒಳ್ಳೆಯ ಸಂಬಂಧ. ಮನೆಯವರೊಂದಿಗೆ, ಬಂಧು ಮಿತ್ರ ಸಹೋದ್ಯೋಗಿಗಳೊಂದಿಗೆ, ನೆರೆಹೊರೆಯವರೊಂದಿಗೆ, ನಮ್ಮೊಡನೆ ತಾತ್ಕಾಲಿಕವಾಗಿ ಅಥವಾ ದೀರ್ಘವಾಗಿ ವ್ಯವಹರಿಸುವ ಎಲ್ಲರೊಂದಿಗೆ ಆದಷ್ಟು ಸ್ನೇಹ, ವಿಶ್ವಾಸ, ಗೌರವಗಳನ್ನು ಇಟ್ಟುಕೊಳ್ಳುವುದು. ವಿರಸ, ದ್ವೇಷ, ತಿರಸ್ಕಾರಗಳಿಗೆ ಎಡೆ ಮಾಡಿಕೊಡದಿರುವುದು. ಇನ್ನು 7ನೇದು ತನ್ನನ್ನು ಅರ್ಥ ಮಾಡಿಕೊಳ್ಳುವುದು. ನಾವು ನಮ್ಮ ಇತಿಮಿತಿ ಸಾಮರ್ಥ್ಯಗಳನ್ನು ವಸ್ತುನಿಷ್ಠವಾಗಿ ತಿಳಿದುಕೊಳ್ಳುವುದು, ಅವುಗಳ ಚೌಕಟ್ಟಿನಲ್ಲೇ ವ್ಯವಹರಿಸುವುದು. ಇನ್ನು 8ನೇದು ಇತರರನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು. ಇತರರ ಇತಿಮಿತಿ ಸಾಮರ್ಥ್ಯ, ಅವರ ನೋವು ಭಾವನೆಗಳನ್ನು ಅವರಂತೆಯೇ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು. ಅವರ ಸ್ಥಾನದಲ್ಲಿ ನಮ್ಮನ್ನು ಕಲ್ಪಿಸಿಕೊಂಡು ಸಹಾನುಭೂತಿಯನ್ನು ತೋರಿಸುವುದು. ಇನ್ನು 9ನೇದು ಭಾವನೆಗಳ ಹತೋಟಿ. ಪ್ರೀತಿ, ಪ್ರೇಮ, ದಯೆ, ಅನುಕಂಪ, ಸ್ವಾಭಿಮಾನ, ಸಹಜ ಲೈಂಗಿಕ ಭಾವನೆ, ಸಂತೋಷಗಳಂತಹ ಸಕಾರಾತ್ಮಕ ಭಾವನೆಗಳನ್ನು ರೂಢಿಸಿಕೊಳ್ಳುವುದು ಮತ್ತು ದುಃಖ, ಕೋಪ, ಭಯ, ಮತ್ಸರ, ಕೀಳರಿಮೆ, ಅತಿ ವಿಕೃತ ಕಾಮ, ಅತಿ ನಾಚಿಕೆ, ಆಕ್ರಮಣಕಾರಿ ಭಾವನೆಗಳನ್ನು ಹತೋಟಿಯಲ್ಲಿಡುವುದು. ನಮಗೂ ಮತ್ತು ಇತರರಿಗೂ ಸಹ್ಯವಾಗುವಂತೆ ನಮ್ಮ ಭಾವನೆಗಳನ್ನು ಪ್ರಕಟಿಸಲು ಕಲಿಯುವುದು. ಇನ್ನು 10ನೇದು ಮಾನಸಿಕ ಒತ್ತಡಗಳ ನಿಭಾಯಿಸುವಿಕೆ. ಒತ್ತಡಗಳನ್ನು ನಿವಾರಿಸಿಕೊಳ್ಳುವ ದಾರಿ ತಿಳಿದು ಸದಾ ಸಮಾಧಾನ ಚಿತ್ತರಾಗಿರುವುದು. ಇದರಲ್ಲಿರುವ ಅಷ್ಟು ವಿಷಯಗಳನ್ನು ಬದುಕಿಗೆ ಅಳವಡಿಸಿಕೊಳ್ಳುವುದರ ಬಗ್ಗೆ ವೇದ ಅತ್ಯಂತ ಸಮರ್ಪಕವಾಗಿ ವಿಸ್ತಾರವಾಗಿ ವಿವರಿಸಿ ನಮಗೆ ದಾರಿ ತೋರಿಸುತ್ತೆ. ಇದರಲ್ಲಿ ಹೇಳಿದ್ದು ಕೆಲವು ಅಷ್ಟೇ. ಅವುಗಳ ಜೊತೆಗೆ ವೇದ ಅವುಗಳ ಮುಂದುವರಿಕೆಯಾಗಿ ಮತ್ತು ನೂರಾರು ಸಂಗತಿಗಳನ್ನು, ಅಂದರೆ ಮಾನವ ಹುಟ್ಟಿನಿಂದ ಸಾಯುವವರೆಗಿನ ಎಲ್ಲವನ್ನೂ ಹೇಳುತ್ತೆ.
ಪ್ರಕೃತಿ ಎಂದರೇನು, ಗುರು ಹಿರಿಯರನ್ನ ಹೇಗೆ ಆಧರಿಸಬೇಕು, ಯಾವುದರಿಂದೆಲ್ಲ ಸುಖ ಸಿಗುತ್ತೆ, ಯಾವುದು ಹೇಗೆ ದುಃಖ ತರುತ್ತೆ, ನಮ್ಮ ಜೊತೆಗೆ ಇರುವ ಪ್ರಾಣಿ ಪಕ್ಷಿಗಳನ್ನು ನಾವು ಹೇಗೆ ನೋಡಿಕೊಳ್ಳಬೇಕು, ನಮ್ಮೊಂದಿಗೆ ಬದುಕುವ ದುರ್ಬಲರನ್ನು ಹೇಗೆ ನಮ್ಮೊಂದಿಗೆ ಕರೆದುಕೊಳ್ಳಬೇಕು, ದುಷ್ಟರನ್ನು ಕಡೆಗಣಿಸದೆ ಅವರನ್ನು ಹೇಗೆ ಶಿಷ್ಟರನ್ನಾಗಿಸಬೇಕು, ಅಂತಿಮವಾಗಿ ಬದುಕು ಎಂದರೇನು, ಇಲ್ಲಿನ ಹುಟ್ಟು ಮರುಹುಟ್ಟುಗಳಿಗೆ ಕಾರಣವೇನು, ಅರ್ಥವೇನು ಇತ್ಯಾದಿ ಎಲ್ಲಾ ವಿಶೇಷವಾದ ಜ್ಞಾನವನ್ನ ಯೋಗ, ಧ್ಯಾನ, ಪ್ರಾಣಾಯಾಮ ಇತ್ಯಾದಿಗಳಿಂದ ಶರೀರ ಮತ್ತು ಮನಸ್ಸಿನ ಆರೋಗ್ಯ ಕಾಪಾಡಿಕೊಳ್ಳುವ ವಿಧಾನವನ್ನು ತಿಳಿಸಿಕೊಡುತ್ತೆ. ಅಂದರೆ ಎಲ್ಲಿ ಬುದ್ಧಿಶಕ್ತಿಯಿಂದ ಒಳ್ಳೆಯ ಚಿಂತನೆ ಮಾಡುತ್ತಾರೋ ಅವರ ಚಿಂತನೆಗೂ ವೇದದ ಚಿಂತನೆಗೂ ಎಲ್ಲೂ ವ್ಯತ್ಯಾಸ ಬರುವುದಿಲ್ಲ. ನಮ್ಮ ದೇಶದಲ್ಲಾದರೂ ಪರದೇಶದಲ್ಲಾದರೂ. ಯಾಕಂದ್ರೆ ಅಜ್ಞಾನದ ರೀತಿ ಹಲವಾರು ವಿಧ, ಒಂದೊಂದು ಕಡೆ ಒಂದೊಂದು ತರಹ. ಆದರೆ ಜ್ಞಾನ ಅಲ್ಲೊಂದು ರೀತಿ ಇಲ್ಲೊಂದು ರೀತಿ ಎಂದಾಗಲು ಸಾಧ್ಯವೇ ಇಲ್ಲ. ನಮಗೂ ಇತರರಿಗೂ ಎಲ್ಲೆಡೆಯೂ ಯಾವುದನ್ನಾದರೂ ತಿಳಿಯಬೇಕೆಂಬ ಹಂಬಲ ಇದ್ದರೆ ನಾವೇ ತಿಳಿದುಕೊಳ್ಳಬೇಕು. ಅದಕ್ಕೆ ದಾರಿಗಳು ಇರುತ್ತವೆ. ನಮಗೆ ಹಸಿದರೆ ಉಣ್ಣಬೇಕಾದದ್ದು ನಾವೇ ಹೊರತು ಇನ್ನೊಬ್ಬರು ಉಂಡಿದ್ದರಿಂದ ನಮಗೆ ಹೊಟ್ಟೆಯೇನು ತುಂಬುವುದಿಲ್ಲವಲ್ಲ. ಪ್ರತಿಯೊಂದು ಜೀವಾತ್ಮವು ಬೇರೆ ಬೇರೆಯೇ ಮತ್ತು ಭಗವಂತನ ಹೊರತು ನಮಗೆ ನಿಜವಾದ ರಕ್ಷಣೆ ಕೊಡುವವರು ಯಾರೂ ಇಲ್ಲ. ಆತ್ಮವಿಶ್ವಾಸ ಬೆಳೆಸಿಕೋ, ಜ್ಞಾನದತ್ತ ಮನಸ್ಸನ್ನ ಹರಿಯಬಿಡು. ನಿನ್ನ ಏಳಿಗೆ ನಿನ್ನ ಕೈಯಲ್ಲೇ. ಅದು ಬೇರೆ ಬೇರೆ ವಿಧದಲ್ಲಿರಬಹುದು. ನಿನ್ನ ಆತ್ಮೋನ್ನತಿಗೆ ಸಾಗುವ ದಾರಿ ನಿಧಾನ ಅಥವಾ ದೂರವಿರಬಹುದು ಅಷ್ಟೇ. ಕೊನೆಗೂ ನಿನ್ನ ಉನ್ನತಿಯನ್ನ ಸಾಧಿಸಿಕೊಳ್ಳಬೇಕಾದದ್ದು ನೀನೇ ಎನ್ನುತ್ತಾ ಅದರ ಬಗ್ಗೆ ಹೇಳುವ ಈ ವೇದ ಮಂತ್ರ ನಮ್ಮ ಆ ಅಜ್ಞಾನವನ್ನು ಹರಿಸುತ್ತೆ. ನಮ್ಮಲ್ಲಿ ಚೇತೋಹಾರಿಯಾದ ಆತ್ಮವಿಶ್ವಾಸದ ಒಂದು ಸೆಲೆಯನ್ನ ಚಿಮ್ಮಿಸುತ್ತೆ. ಅದನ್ನೇ ಅಥರ್ವ ವೇದದಲ್ಲಿ ಈ ರೀತಿ ಹೇಳಲಾಗಿದೆ: ಶುಕ್ರೋಸಿ ಬ್ರಾಜೋಸಿ ಸ್ವರಸಿ ಜ್ಯೋತಿರಸಿ ಅಪ್ನೋಹಿ ಶ್ರೇಯಾಂಸಮತಿ ಸಮಂ ಕ್ರಾಮ ಎಂದು. ಅಂದರೆ, ಹೇ ಮಾನವ, ನೀನು ನಿರ್ಮಲನಾಗಿದ್ದೀಯೆ, ಪಾಪದಾಹಕ ಪ್ರಕಾಶಮಾನವಾಗಿದ್ದೀಯ, ಸುಖ ಸ್ವರೂಪನಾಗಿದ್ದೀಯ, ಜ್ಞಾನದ ಜ್ಯೋತಿಯಾಗಿದ್ದೀಯ. ಶ್ರೇಯಸ್ಸನ್ನ ಸಾಧಿಸಿಕೋ, ಆಧ್ಯಾತ್ಮ ಪಥದಲ್ಲಿ ಸಮಾನವಾದದ್ದನ್ನು ಮೀರಿ ಮುಂದೆ ನಡೆ, ಸಕಾರಾತ್ಮಕವಾಗಿ ಮುಕ್ತ ಮನಸ್ಸಿನಿಂದ ವಿಚಾರ ಮಾಡು ಎಂದು ಅಥರ್ವ ವೇದ ಹೇಳುತ್ತೆ. ವಾಕ್ಯ ಸತ್ಯ ಸಂಗತಿಗಳನ್ನು ಹೇಳುತ್ತಾ ವೇದ ಮಂತ್ರಗಳು ನಮ್ಮನ್ನು ಉತ್ಸಾಹದಿಂದ ಕ್ರಿಯಾಶೀಲರನ್ನಾಗಿಸುತ್ತದೆಯೇ ಹೊರತು ಇನ್ಯಾರೋ ಬಂದು ನಮ್ಮನ್ನು ಕಾಪಾಡಬೇಕಷ್ಟೇ. ನಮಗೆ ಶಕ್ತಿ ಇಲ್ಲ, ಸುಖ ಇಲ್ಲ, ಅವಕಾಶ ಇಲ್ಲ, ನಾವು ಪಾಪಿಗಳು, ನಮ್ಮಿಂದ ಏನೂ ಸಾಧ್ಯವಿಲ್ಲ ಎಂಬಂತಹ ಒಂದೇ ಒಂದು ನಕಾರಾತ್ಮಕ ಚಿಂತನೆ ಅಪ್ಪಿತಪ್ಪಿಯೂ ವೇದದ ಯಾವುದೇ ಭಾಗದಲ್ಲಿಲ್ಲ. ಹಾಗಾಗಿ ನಾವು ಕಲಿತಷ್ಟು ಬೆಳೆಯಬಹುದು, ಬೆಳೆದಷ್ಟು ಉನ್ನತಿಯನ್ನ ಪಡೆದುಕೊಳ್ಳಬಹುದು. ಇವಿಷ್ಟು ಮನಸ್ಸಿನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.